ಲಕ್ಷ್ಮಿ ಅನ್ನೋ ಹೆಸರು ಚೆನ್ನಾಗಿದೆ, ಗೃಹಲಕ್ಷ್ಮಿ ಅನ್ನುವಂಥದ್ದು ಇನ್ನೂ ಚೆನ್ನಾಗಿದೆ. ಆದರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆಯಾ, ಇದೊಂದು ಪ್ರಶ್ನೆ ಸರಿ ಇಲ್ಲ ನೋಡಿ. ಯಾಕಂದರೆ ಬಂದರೆ ಬಂತು, ಬರಲಿಲ್ಲ ಅಂದರೆ ಬರಲಿಲ್ಲ. ಎಷ್ಟು ಸರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೋ ಗೊತ್ತಿಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಮುಂದಿನ ಸರಿಯಿಂದ ಸರಿಯಾಗುತ್ತೆ, ಅದು ಇದು ಕಥೆಗಳು. ಆದರೆ ಇಲ್ಲಿ ತನಕ ಸರಿಯಾದ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಯ ಹಣ ಬರಲ್ಲ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. 3 ತಿಂಗಳಿಂದ ಪಾಪ ಮಹಿಳೆಯರು ಏನೇನು ಕಮಿಟ್ಮೆಂಟ್ಗಳಿರ್ತಾವೋ ಏನೋ ಅವರಿಗೆ ಕೊಟ್ಟು ಕಲಿಸಿಬಿಟ್ಟಿರ್ತಾರೆ ಇವರು. ಹೀಗಾಗಿ ಅವರು ಈ ಬೇರೆ ಬೇರೆ ಕಮಿಟ್ಮೆಂಟ್ಗಳು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಮಹಿಳೆಯರು ನಿಮಗೆ ಗೊತ್ತಿದೆ, ಈ ಚೀಟಿ ಕಟ್ಟೋದ್ರಿಂದ ಹಿಡಿದು ಪಾಪ ಹಣ ಉಳಿಸೋದ್ರಲ್ಲಿ ಹರಸಾಹಸ ಮಾಡ್ತಾ ಇರ್ತಾರಂಥವ್ರು. ಕುಟುಂಬದಲ್ಲಿ ಏಗಬೇಕಲ್ಲ ಪಾಪ. ಹಾಗಾಗಿ ಇವರು ಬ್ಯಾಂಕಿಗೆ ಅಡ್ಡಾಡಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ನೋಡಿ. ಯಾಕೆ ಘೋಷಣೆ ಮಾಡ್ತಾರೆ ಸುಮ್ಮನೆ ಆಗಲ್ಲ ಅಂದರೆ? ಯಾಕೆ ಘೋಷಣೆ ಮಾಡಬೇಕು ಸ್ವಾಮಿ? ಕೇಳಿದ್ರೆ ನಿಮಗೆ ಜನ ದುಡ್ಡು ಕೊಡಿ ಅಂತ? ಇದೇ ಪ್ರಶ್ನೆ. ನಾನು ನಿನ್ನೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. 2 ತಿಂಗಳು ನಿಲ್ಲಿಸಿಬಿಡೋದು, ಆಮೇಲೆ ಘೋಷಣೆ ಮಾಡೋದು, ಆಮೇಲೆ ಚಪ್ಪಾಳೆಗೆ ಇಟ್ಕೊಳ್ಳೋದು, ಬರೀ ತಾಂತ್ರಿಕ ದೋಷ. ಏನು ತಾಂತ್ರಿಕ ದೋಷ ಇದೆ ಸುಡುಗಾಡು? ಕೊಡ್ತೀರಾ ಕೊಡಿ, ಕೊಡಲ್ಲ ಅಂದರೆ ಕೊಡಲ್ಲ ಅನ್ನಿ. ಸುಮ್ಮನೆ ಯಾಕೆ ಹಿಂಗೆ ಕಾಡಿಸ್ತೀರಿ?